ಚಿತ್ರರಂಗದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ್ದ ಬಹುಭಾಷಾ ಗಾಯಕಿ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾನುವಾರ ನೆರವೇರಿದೆ. ಕನ್ನಡ ಭಾಷೆ ಸೇರಿದಂತೆ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವ ಜಾನಕಮ್ಮ ಮತ್ತು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಇವುಗಳ ಗೀತೆಗಳು 70 ಮತ್ತು 80ರ ದಶಕಗಳಲ್ಲಿ ಸೂಪರ್ ಹಿಟ್ ಆಗಿದ್ದವು. ಅಣ್ಣಾವರ ಜೊತೆ ನೂರಾರು ಹಾಡುಗಳನ್ನು ಹಾಡಿದಾಗಲೂ ಪ್ರತಿ ಬಾರಿ ನನಗೆ ಸಣ್ಣ ಭಯ ಕಾಡುತ್ತಿತ್ತು ಅಂತ ಎಸ್ ಜಾನಕಿ ಅವರು ಹಿಂದೊಮ್ಮೆ ಸಂದರ್ಶನದಲ್ಲಿ ಹೇಳಿದ್ದರು. ಎಸ್ ಜಾನಕಿ ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಹಾಡನ್ನ ಹಾಡುವಾಗ ಸ್ಟುಡಿಯೋದಲ್ಲಿನ ತಮ್ಮ ಅನುಭವದ ಮಾತನ್ನ ಹಂಚಿಕೊಂಡಿದ್ದರು. ಅಣ್ಣಾವರ ಜೊತೆಗೆ 1000 ಹಾಡು ಹಾಡಿದ್ರೂ ನನಗೆ ಮೊದಲು ಆಗುವ ನರ್ವಸ್ ಕಮ್ಮಿ ಆಗುವುದಿಲ್ಲ ಅಂತ ಹೇಳಿದ್ರು. ಅಣ್ಣಾವರ ಮೇಲಿನ ನನಗಿರುವ ವಿಶೇಷ ಗೌರವ ಮತ್ತು ಅವರಿಗಿರುವ ಜನಪ್ರಿಯತೆಯು ನನ್ನ ಸಣ್ಣ ಮಟ್ಟಿನ ಭೀತಿಗೆ ಕಾರಣವಾಗಿರಬಹುದು ಅಂತ ಜಾನಕಮ್ಮ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆ ನೂರಾರು ಹಾಡುಗಳನ್ನು ಹಾಡಿದ್ದೇನೆ. ಅವರ ಜೊತೆಗೆ ಹಾಡುವಾಗ ನನಗಾಗುವ ಮೊದಲ ಭೀತಿ ಏನಂದ್ರೆ ಅವರಂತೆಯೇ ಶಿಸ್ತಿನಿಂದ ಮತ್ತು ಕನ್ನಡ ಉಚ್ಚಾರಣೆಯೊಂದಿಗೆ ಹಾಡಲು ಸಾಧ್ಯವೇ ಅನ್ನೋದು. ಯಾಕಂದ್ರೆ ಕನ್ನಡ ಉಚ್ಚಾರಣೆಯಲ್ಲಿ ಅವರ ಹಾಗೆ ಇನ್ನೊಬ್ಬರು ಕಲಾವಿದರನ್ನ ನಾನು ನೋಡಿಯೇ ಇಲ್ಲ. ಅಲ್ಪಪ್ರಾಣ ಮಹಾಪ್ರಾಣವನ್ನ ಸರಿಯಾಗಿ ಬಳಸಿಕೊಂಡು ಒಂದು ಭಾಷೆಯನ್ನ ಯಾವ ರೀತಿ ಶ್ರೀಮಂತಗೊಳಿಸಬೇಕು ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರೇ ಸಾಟಿ ಅಂತ ಜಾನಕಮ್ಮ ಅದೇ ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆ ಆಡಿಯೋ ಸ್ಟುಡಿಯೋದಲ್ಲಿದ್ದಾಗ ನನಗೆ ಕಾಡುತ್ತಿದ್ದ ಇನ್ನೊಂದು ಗೊಂದಲ ಅಂದರೆ ಅವರು ನನಗಿಂತಲೂ ಎಲ್ಲಿ ಚೆನ್ನಾಗಿ ಹಾಡಿಬಿಡುತ್ತಾರೋ ಅನ್ನುವ ಸಣ್ಣ ನಡುಕ. ಇದು ಅವರ ಜೊತೆಗಿನ ಸ್ಪರ್ಧೆ ಅನ್ನೋದಕ್ಕಿಂತ ವೃತ್ತಿಪರತೆಯ ಕಾರಣಕ್ಕಾಗಿ ನನಗೆ ಆ ನಡುಕ ಎದುರಾಗ್ತಾ ಇತ್ತು. ಯಾಕಂದರೆ ಭಕ್ತಿ ಪ್ರಧಾನ ಹಾಡಾಗಲಿ ಅಥವಾ ಕ್ಲಾಸಿಕಲ್, ಜನಪದ, ರೊಮ್ಯಾಂಟಿಕ್ ದಾಟಿಯ ಹಾಡಾಗಲಿ ಅವರ ಜೊತೆ ಹಾಡೋದಂದರೆ ಅದೊಂದು ಅನುಭವ. ಅವರಿಗಿಂತ ಚೆನ್ನಾಗಿ ಹಾಡಬೇಕು ಅನ್ನುವ ವೃತ್ತಿ ಜೀವನದ ಸಣ್ಣ ಪೈಪೋಟಿ ಆಗಿರ್ತಾ ಇತ್ತು ಅಂತ ಜಾನಕಿ ಅಮ್ಮನವರು ಅದೇ ಸಂದರ್ಶನದಲ್ಲಿ ಹೇಳಿದ್ರು. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಅವರ ಬಾಂಧವ್ಯ, ಗೌರವದ ಬಗ್ಗೆ ಸಂದರ್ಶನದಲ್ಲಿ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದರು. ಈಗ ಇದೆಲ್ಲವೂ ನೆನಪು ಮಾತ್ರ. ಅಣ್ಣಾವರು ಮತ್ತು ಜಾನಕಮ್ಮ ಇಬ್ಬರು ನಮ್ಮನ್ನ ಅಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಇಬ್ಬರು ಕನ್ನಡ ನಾಡಿಗೆ ಕೊಟ್ಟ ಕೊಡುಗೆ ಅಪಾರ ಮತ್ತು ಅನನ್ಯ.